ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಸಖತ್ತಾಗಿದ್ದೀನಿ. ಒಂದು ಒಳ್ಳೆ ಕಂಟೆಂಟ್ ತಂದಿದ್ದೀನಿ. ಸೊ ಅದೇನಂತಂದರೆ ನಾನು ಡ್ರೈವಿಂಗ್ ಕ್ಲಾಸ್ ಹಚ್ಚಿದ್ದೀನಿ. ತುಂಬ ದಿನದಿಂದ ಆಸೆ ಇತ್ತು ಕಾರ್ ಕಲಿಬೇಕಂತ. ಸೊ ಇವಾಗ ಟೈಮ್ ಬಂದಿದೆ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಡ್ರೈವಿಂಗ್ ಕಲಿಬೇಕು ಅಂತಂದು. ಕೆಲವು ಜನ ಕಲಿತು ಪರ್ಫೆಕ್ಟಾಗಿ ಹೊಡಿತಾರೆ. ಇನ್ನು ಕೆಲವು ಜನಕ್ಕೆ ಫೀಸ್ ಕಟ್ಟೋದಕ್ಕೇ ಆಗ್ತಿರಂಗಿಲ್ಲ. ಕೆಲವು ಜನ ನಾಲೆಜ್ ಪರ್ಪಸ್ಗೋಸ್ಕರ ಕಲಿತಾರೆ. ಇನ್ನು ಕೆಲವು ಜನ ಕಲ್ತಿರ್ತಾರೋ ಬಟ್ ಸ್ವಂತ ಕಾರ್ ಆಯಿತು, ಸೆಕೆಂಡ್ ಹ್ಯಾಂಡ್ ಆಯಿತು, ಏನೋ ಆಯಿತು ಬಟ್ ತೊಗೊಳೋದಕ್ಕೆ ಲೇಟ್ ಆಗುತ್ತೆ. ಸೊ ಇಷ್ಟು ಇರ್ತಾರೆ. ನನಗನ್ಸಿದ ಮಟ್ಟಿಗೆ ಸ್ಕೂಟಿ ಆಲ್ಮೋಸ್ಟ್ ಕಾಮನ್, ಎಲ್ಲರೂ ಹೊಡಿತಾರೆ. ಆಮೇಲೆ ಬೈಕ್ ಟ್ರೈ ಮಾಡಿದ್ರೆ ಗರ್ಲ್ಸ್ ಪರ್ಫೆಕ್ಟಾಗಿ ಹೊಡಿತಾರೆ. ಆಮೇಲೆ ಇದೊಂದು ಕಾರ್ ಇದೆಯಲ್ಲ, ಅದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅದೊಂಥರ ನನಗನ್ಸಿದ ಮಟ್ಟಿಗೆ ಫೋಕಸ್ ಬಿಲ್ಡ್ ಆಗುತ್ತೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಫ್ಯಾಮ್ಲಿ ಜೊತೆ ಚಿಲ್ ಮಾಡ್ಕೊಂಡು ಎಂಜಾಯ್ ಮಾಡೋದಿದೆಯಲ್ಲ, ಒಂಥರ ಬೆಸ್ಟ್ ಅಂತಲೇ ಅನ್ಬೋದು. ಎಷ್ಟೋ ಜನ ಕಾರ್ ಕಲಿಯೋದಕ್ಕೆ ಹೆದರಕ್ಕಂತ ಹೋಗಬೇಡಿ. ಯಾವಾಗಾದರೂ ಒಂದು ಯೂಸ್ ಆಗೇ ಆಗ್ತೈತಿ. ಇವಾಗ ನಾಲೆಜ್ ನೀವು ತೊಗೊಂಡ್ರಿ ಅಂದ್ರೆ ಅದನ್ನು ರೂಢಿ ಮಾಡ್ಕೊತ ಹೋಗ್ರಿ. ಯಾವಾಗಾದರೂ ನಿಮಗೆ ಯೂಸ್ ಆಗೇ ಆಗ್ತೈತಿ. ಕೆಲವು ಜನ ಹಾಗೆ ಕಾರ್ ಇಟ್ಬಿಟ್ಟಿರ್ತಾರೆ ಮನೆ ಮುಂದೆ, ಹೊಡೆಯೋದೇ ಇಲ್ಲ. ಸೊ ನಾಲೆಜ್ ಐತಂದ್ರೆ ಅದನ್ನು ಯೂಸ್ ಮಾಡ್ಕೋಬೇಕು, ಇಲ್ಲ ನಾಲೆಜ್ನ ಬೆಳೆಸ್ಕೋಬೇಕು. ಸೊ ಹಾಗಾಗಿ ನನ್ನ ರಿಕ್ವೆಸ್ಟು, ಯಾರಿಗೆಲ್ಲ ಕಾರ್ ಕಲಿಬೇಕಂತ ಹೇಳಿದೆಲ್ಲ ಧೈರ್ಯವಾಗಿ ಕಲೀರಿ, ಏನೂ ಹೆದರಿಕೆ ಪಡ್ಕೋಬೇಡಿ. ಸೊ ಇವಾಗ ಫೀಸ್ ಎಷ್ಟು ಅಂತ ಹೇಳ್ಬೇಕಂದ್ರೆ, ನಾನು ಸ್ಕೂಟಿ ಲೈಸೆನ್ಸ್ ಹೇಳಿದ್ದೀನಿ, ಕಾರ್ ಲೈಸೆನ್ಸ್ ಹೇಳಿದ್ದೀನಿ, ಪ್ಲಸ್ ಕಾರ್ ಡ್ರೈವಿಂಗು ಹೇಳಿದ್ದೀನಿ. ಸೊ ಹಾಗಾಗಿ 1 ಮಂತಿಗೆ 9500 ಅಂತ ಹೇಳಿದ್ದಾರೆ. ಮೊದಲು ನಮ್ಮ ಅಕ್ಕ ಕಲ್ತಿದ್ಲು. ಸರಿಗೆ ಕಾಲ್ ಮಾಡಿ ಕೇಳೋಣ, ನಾನು ಇಲ್ಲಿ ಕಲಿಸ್ತಿಲ್ಲ, ಬೇರೆ ಊರಿಗೆ ಹೋಗಿದ್ದೀನಿ ಅಂತಂದರು. ಸೊ ಹಾಗಾಗಿ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದೆ ನಿಯರ್ ಬೈ ಎಲ್ಲಾದರೂ ಇದ್ದಾವೆ ಅಂತಂದು. ಸೊ ತುಂಬ ಇದ್ದಾವೆ, ಒಂದು 4 to 5 ಇದ್ದು. ಬಟ್ ಕಾಲ್ ಮಾಡಿ ಕೇಳಿದ ತಕ್ಷಣ ಒಬ್ಬೊಬ್ರದ್ದು ಕ್ಲೋಸ್ ಮಾಡಿದ್ದೀವಿ ನಾವು ಅಂತಂದರು. ಮತ್ತು ಮ್ಯಾಪಲ್ಲಿ ಇದೆಯಲ್ಲ ಅಂತಂದಿದ್ದಕ್ಕೆ ಇಲ್ಲ, ನಾವು ಅದನ್ನು ತೆಗ್ದಿಲ್ಲ ಅಂತಂದರು. ಇನ್ನು ಕೆಲವು ಜನ ಅಲ್ಲೇ ಬರ್ರಿ ಅಂತಂತಿದ್ರು. ಸೊ ಯಾಕಂದರೆ ಪೆಟ್ರೋಲ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಮನೆತನ ಅಂತ ಬಿಡೋಕ್ಕಾಗಲ್ಲ. ಸೊ ನಮ್ಮ ಕ್ಲಾಸಲ್ಲೇ ಬಂದು ಹತ್ತಿ ಬಟ್ ಅಲ್ಲೇ ಇಳಿದು ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಒಂದು ಸೆಲೆಕ್ಟ್ ಮಾಡಿದ್ವಿ, ಬಟ್ ಅದು ದೂರ ಇತ್ತು. ಸೊ ಇವಾಗ ಹೋಗ್ತಿರೋ ಕ್ಲಾಸ್ ಸೆಲೆಕ್ಟ್ ಮಾಡಿದ್ದು ನಮ್ಮ ಮನೆ ಹತ್ರನೇ ಇದೆ. ಸೊ ಹಾಗಾಗಿ ನಿಯರ್ ಬೈ ಆಗುತ್ತೆ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೀವಿ. ಸೊ 4 o'clock ಕ್ಲಾಸ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಫಸ್ಟ್ ಡೇ ಫಸ್ಟ್ ಕ್ಲಾಸ್. ಸೊ ಹೊರಡಬೇಕು. ಸೊ ಐ ಹೋಪ್ ಚೆನ್ನಾಗಿ ಕಲಿತು ಪರ್ಫೆಕ್ಟ್ ಅಂತೂ ಮೇ ಬಿ 1 ಮಂತಲ್ಲಿ ಆಗೋಲ್ಲ, ಬಟ್ ಟ್ರೈ ಮಾಡೋಣ, ಪರ್ಫೆಕ್ಟಾಗಿ ಬರಬೇಕು. ಆ್ಯಂಡ್ ಈಗಲೂ ಸೇಫ್ಟಿಯಾಗಿ ಡ್ರೈವ್ ಮಾಡಿ, ನೆಕ್ಸ್ಟ್ ಫ್ಯಾಮ್ಲಿ ಜೊತೆ ಓನ್ ವೆಹಿಕಲಲ್ಲಿ ಹೋಗ್ಬೇಕಾದ್ರೂ ಸೇಫ್ಟಿಯಾಗಿ ಡ್ರೈವ್ ಮಾಡಬೇಕು ಅಂತಂದು ಬೇಡ್ಕೊಂಡು, ದೇವ್ರ ಹತ್ರ ಬೇಡ್ಕೊಂಡು ಫಸ್ಟ್ ಡೇ ಕ್ಲಾಸ್ ಡ್ರೈವ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಆ್ಯಂಡ್ ಇನ್ನೊಂದು, ಯಾರೆಲ್ಲ ಇವಾಗ ಕ್ಲಾಸ್ ಹಚ್ಚಿದ್ದೀರಾ ಅಥವಾ ಹಚ್ಚಬೇಕಂತಿದ್ದೀರಾ, ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ನನಗಂತೂ ಹೆದರ್ತಾ ಇಲ್ಲ ನಾನು ಆಲ್ಮೋಸ್ಟ್. ಸೊ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ಅಷ್ಟೇ. ಹೇಗೆಲ್ಲ ಹೊಡಿತೀನಿ, ಹೆಂಗೆಲ್ಲ ನಾನು ಲೈಕ್ ನನ್ನ ಪ್ಲೇಸ್ ಡ್ರೈವರ್ ಸೀಟಲ್ಲಿ ಕುಂಡ್ರಬೇಕು. ಸೊ ಅದೊಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನೋಡೋಣ. ಸೊ ಗೈಸ್, ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಎಷ್ಟು ದಿವಸ ಬರೀ ಸ್ಕೂಟಿ, ಇವಾಗಲೂ ಒಂದು ಬೈಕ್ ಅದು ಹೊಡಿತಿದ್ದೆ. ಬಟ್ ಇವಾಗ ಕಂಫರ್ಟೇಬಲ್, ಸುತ್ತಲೆಲ್ಲ ಬ್ಲಾಕ್ ಆಗಿರುತ್ತೆ. ಸೊ ಓನ್ಲಿ ಮಿರರ್ಸ್ ಆ್ಯಂಡ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಫ್ರಂಟ್. ಲೈಕ್ ಸ್ಕೂಟಿಯಲ್ಲೆಲ್ಲೂ ಮಾಡ್ತೀವಿ, ಬಟ್ ಕಾರ್ ಒಂಥರ ಮುಂದೆ ಹ್ಯಾಂಡಲ್. ಸೊ ಫಸ್ಟ್ ಡೇ ಕ್ಲಾಸ್ ಅಂದ ತಕ್ಷಣ ನನಗೊಂಥರ ಖುಷಿ ಆಗ್ತಿದೆ. ಹೆಂಗೆ ನನ್ನ ಕೈಯಲ್ಲಿ ಹ್ಯಾಂಡಲ್ಲೇ ನಾನು ಕಂಟ್ರೋಲ್ ಮಾಡ್ತೀನಿ ಅಂತಂದು. ನಂಗೆ ಮತ್ತು ಇವರು ಗೊತ್ತಿಲ್ಲ, ನಂಗೆ ಗೈಡ್ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಇವಾಗ ಹೋಗಿ ನೋಡಬೇಕು. ಸೊ ಅವ್ರ ಪೇಷನ್ಸ್ಲೇ ನನಗೆ ಕಲಿಸ್ಕೊಟ್ರೆ ಸಾಕು. ಯಾಕಂದರೆ ನಾನು ಒಂದು ಸರ್ತಿ ಹೇಳಿದ್ರೆ ನಾನು ತಿಳ್ಕೊಂಡ್ಬಿಡ್ತೀನಿ. ಯಾಕಂದರೆ ನಾನು ಮೇ ಬಿ ನಾನು ಸ್ಕೂಟಿನೂ ಯಾರ ಹತ್ರನೂ ಹೇಳಿಸ್ಕೊಳ್ಳೋದಿಲ್ಲ. ಸೊ ನನ್ನ ಕಾಲು ನಿಲ್ಕತ್ತೆ, ನಾನು ರೇಸ್ ಜಗ್ತೀನಿ, ಬ್ರೇಕ್ ಹಿಡಿತೀನಿ, ಎಲ್ಲ ನಾನೇ ಮಾಡ್ಕೊಂಡು ಕಲ್ತಿದ್ದೀನಿ. ಸೊ ಬೈಕ್ ಸ್ವಲ್ಪ ಪಪ್ಪ ಹೇಳ್ಕೊಟ್ಟಿದ್ದಾರೆ. ಸೊ ಹೋಪ್ ಕಾಮಾಗಿ ಕೂಲಾಗಿ ಹೇಳ್ಕೊಡ್ಬೇಕಂತ ಅಂದ್ಕೊಂಡು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಸೊ ಹೋಗೋಣ ಬನ್ನಿ. ಹಲೋ ಗೈಸ್, ಇವತ್ತು ಸೆಕೆಂಡ್ ಡೇ. ಸೊ ನಿನ್ನೆ ಫಸ್ಟ್ ಡೇ ಹೋಗಿದ್ದೆ ಕ್ಲಾಸ್ಗೆ. ಏನಾಯಿತು ಅಂತಂದರೆ ಅವರೆಲ್ಲ ಪಾರ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಯಾವುದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಸ್ಟಾರ್ಟ್ ಹೆಂಗೆ ಮಾಡಬೇಕು, ಗೇರ್ ಹೆಂಗೆ ಹಾಕಬೇಕು ಎಲ್ಲನೂ ಹೇಳ್ಕೊಡ್ತಾಯಿದ್ರು. ಪಾರ್ಟ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದರು. ಸೊ ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ನೋಡೋದಕ್ಕೆ 3 kilometers ಕರ್ಕೊಂಡು ಹೋದರು. ಸೊ ಚೆನ್ನಾಗಿ ಹೊಡೆದೆ ಗೈಸ್. ಹ್ಯಾಂಡಲೆಲ್ಲನೂ ನಾನೇ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ. ಅವಾಗವಾಗ ಭಾಳ ಲೆಫ್ಟ್ ಸೈಡ್ ರೈಟ್ ಸೈಡ್ ಹೊಂಟಿತ್ತಂದರೆ ಅವರು ಕಂಟ್ರೋಲ್ ಮಾಡ್ಕೊಳ್ತಿದ್ರು. ನಾನು ತುಂಬಾ ಖುಷಿ ಆಗ್ತಾಯಿತ್ತು. ಫಸ್ಟ್ ಟೈಮ್ ಹೊಡೆದಿದ್ದು ಕಾರ್. ನಾನು ಯಾವತ್ತೂ ಡ್ರೈವರ್ ಸೀಟಲ್ಲಿ ಕೂತಿರಲಿಲ್ಲ. ಸೊ ಹ್ಯಾಂಡಲು ಹಿಡ್ದಿರಲಿಲ್ಲ. ಸೊ ಫಸ್ಟ್ ಟೈಮ್. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ 7 kilometers ಡೈಲಿ ಅಂತ ಅಂದಿದ್ದಾರೆ. ಸೊ ನೋಡೋಣ ಇವತ್ತಿನ ಕ್ಲಾಸ್ ಹೇಗಿರುತ್ತೆ ಅಂತ. ಆ್ಯಂಡ್ ನಾನು ನಿನ್ನೆ ಎಷ್ಟು ತಿಳ್ಕೊಂಡಿದ್ದೇನಲ್ಲ ಅಷ್ಟು ಇವಾಗ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಎಷ್ಟು ತಿಳಿದಿದೆ ಅಂತ. ಸೊ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತಂದು. ಸೊ ಗೈಸ್, ನಿನ್ನೆ ನಾನು ಅಡ್ಮಿಷನ್ ಮಾಡಿದೆ. 3 kilometers ಹೊಡೆದಿದ್ದೀನಿ. ಸೊ ಇವಾಗ ಡ್ರೈವಿಂಗ್ ಕ್ಲಾಸಿಗೆ ಅಟೆಂಡ್ ಆಗಿದ್ದೀನಿ. ಇವಾಗ ಕಾರ್ ಹೊಡಿಬೇಕು. ಸೊ ಡ್ರೈವರ್ ಸೀಟಲ್ಲಿ ಕೂತಿದ್ದೀನಿ. ಸೊ ನನಗೆ ಗೈಡ್ ಮಾಡೋರು ಪಕ್ಕದಲ್ಲಿದ್ದಾರೆ. ಸೊ ನಿಮ್ಮ ಹೆಸರು? ಸೊ ಶಾಪ್ ನೇಮ್? ತಾನೇಶ್ವರಿ ಡ್ರೈವಿಂಗ್ ಸ್ಕೂಲ್. ಓಕೆ. ನಿನ್ನೆ ಹೆಂಗೆ ಹೊಡೆದಿತ್ತು? 1 day
ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ರು, ಸೊ ನಾನು ರಿಪೀಟ್ ಮಾಡ್ತೀನಿ, ನನಗೇನು ತಿಳಿದಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡೋಣ. ಸೊ ಗೈಸ್, ಫಸ್ಟ್ ಆನ್ ಎಕ್ಸಲೇಟರ್, ಬ್ರೇಕ್ ಆ್ಯಂಡ್ ಕ್ಲಚ್. ಸೊ ಎಕ್ಸಲೇಟರ್ ಸ್ಪೀಡ್ಗೆ ಯೂಸ್ ಆಗುತ್ತೆ, ಆಮೇಲೆ ಬ್ರೇಕಿಗೆ ಸ್ಟಾಪ್ ಮಾಡೋದಕ್ಕೆ, ಕ್ಲಚ್ಗೆ ಗೇರ್ ಹಾಕೋದಕ್ಕೆ. ಸೊ ಇದು ಇಂಡಿಕೇಟರ್. ಮೇಲೆ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಆಗುತ್ತೆ, ರೈಟಲ್ಲಿ ಮಾಡಿ ಡೌನಲ್ಲಿ ಮಾಡಿದ್ರೆ ರೈಟಲ್ಲಿ ಆಗುತ್ತೆ. ಹಾಂ, ಕ್ಲಚ್ ಅದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಗೇರ್ನ ಶಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಗೇರ್ನ ಅದಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಪವರ್ನ ಮತ್ತು ಮ್ಯಾನೇಜ್ ಮಾಡೋದಕ್ಕೆ ಯೂಸ್, ಪವರ್ ಮತ್ತು ಸ್ಪೀಡ್ನ ಮ್ಯಾನೇಜ್ ಮಾಡೋದಕ್ಕೆ ನಾವು ಗೇರ್ ಯೂಸ್ ಮಾಡ್ತೀವಿ. ಪವರ್ ಮತ್ತು ಸ್ಪೀಡ್ನ ಮ್ಯಾನೇಜ್ ಮಾಡೋದಕ್ಕೆ ಗೇರ್ ಯೂಸ್ ಮಾಡ್ತೀವಿ. ರಿವರ್ಸ್ ಗೇರ್ ಕರೆಕ್ಟಾಗಿ ಬಿಡ್ಬೇಕು, ಹಂಗೆಲ್ಲ ಕೈ ಹಂಗೆ ಹಿಡಿಬಾರ್ದು, ಈ ಥರ ತೊಗೊಂಡು ಕರೆಕ್ಟಾಗಿ ಲೆಫ್ಟ್ ನಿಮ್ಮ ಸೈಡ್ ಹೋಗ್ಬೇಕು, ಕರೆಕ್ಟಾಗಿ ನಿಮ್ಮ ಕಡೆ ತೊಗೊರಿ. ಹಾಂ, ಇದು ರಿವರ್ಸ್ ಗೇರ್. ಓಕೆ, ಗಾಡಿ ಸ್ಟಾರ್ಟ್ ಆಯ್ತಲ್ಲ ರೀ, ಹ್ಯಾಂಡ್ ಬ್ರೇಕ್, ಕರಾಗಿನ ಬ್ರೇಕ್ ಸ್ವಲ್ಪ ಹಿಡೀರಿ. ಹ್ಯಾಂಡ್ ಬ್ರೇಕ್. ಅಷ್ಟೇ, ಬಟನ್ ಪ್ರೆಸ್ ಮಾಡಿ. ಓಕೆ, ಇವಾಗ ಎರಡು ಕಡೆ ಮಿರರ್ ಚೆಕ್ ಮಾಡ್ಕೊರಿ, ರೈಟ್ ಸೈಡು ಆಮೇಲೆ ಲೆಫ್ಟ್ ಸೈಡ್ ನೋಡ್ಕೊರಿ, ಯಾರೂ ಇಲ್ಲಲ್ಲ. ಓಕೆ, ಇದು ಸೆಂಟ್ರ್ ಮಿರರ್ ಒಂದು ಇರ್ತದೆ, ಹಿಂದೆ ಗಾಡಿ ಹಿಂದೆ ಯಾರು ನಿಂತಿದ್ರೆ ಇದು ಅದು ನನಗಿರಲಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡೋಂಗಿಲ್ಲ, ಸೊ ಅದಕ್ಕೆ ನನಗಿರಲಿ ಅದ. ಸೊ ಯಾವಾಗಲೂ 3 ಮಿರರ್ ಚೆಕ್ ಮಾಡ್ಕೊಂಡು ಹಿಂದೆ ಯಾರಿಲ್ಲ ಅಂತ ಗೊತ್ತಾದಾಗ ಗಾಡಿ ರಿವರ್ಸ್ ಬಿಡಬೇಕು. ಓಕೆ, ಸೊ ಈಗ ಬ್ರೇಕ್ ಮೇಲೇ ಕಾಲು ಇರಲಿ, ತುಳಿಬೇಡ್ರಿ ಅದನ್ನು. ಸ್ವಲ್ಪ ಕ್ಲಚ್ ಬ್ರೇಕ್ ರಿಲೀಸ್ ಮಾಡಿರಿ, ತುಳಿಬೇಡ್ರಿ. ಸ್ವಲ್ಪ ಅವಕಾಶ ಹಿಂದೆ ಹೋಗುತ್ತಾರೆ, ಸ್ವಲ್ಪ ಕ್ಲಚ್ ಬಿಡ್ರಿ. ಹಾಂ, ಗಾಡಿ ಮೂಮೆಂಟ್ ಸ್ಟಾರ್ಟ್ ಆಯಿತು ಅಂದರೆ ಲೆಫ್ಟಿಗೆ ಟರ್ನ್ ಮಾಡ್ಕೊರಿ ಗಾಡಿನ. ಟರ್ನ್ ಮಾಡ್ಕೊರಂಗೆ. ಹಾಂ, ಇನ್ನೂ ಟರ್ನ್ ಮಾಡಿ ಸ್ಟೇರಿಂಗ್ ಅಷ್ಟೇ ಅಷ್ಟೆಲ್ಲ ಬಿಡ್ರಿ. ಇನ್ನೊಂದು ಸ್ವಲ್ಪ ಕ್ಲಚ್ ಬಿಡ್ರಿ. ಕ್ಲಚ್ ತುಳಿದ್ರಿ ಅಂತಂದ್ರೆ ಗಾಡಿ ಮೂಮೆಂಟ್ ಕಟ್ ಆಗ್ತದೆ, ನಿಂದಿರ್ತೈತೆ ಗಾಡಿ. ಹಾಂ, ಇನ್ನೂ ಹೋಗಲಿ. ಸ್ಟಾಪ್. ಕ್ಲಚ್, ಫಸ್ಟ್ ಕ್ಲಚ್, ಆಮೇಲೆ ಬ್ರೇಕ್. ಓಕೆ, ಈಗ ಫಸ್ಟ್ ಗೇರ್ ಹಾಕೋರಿ. ನ್ಯೂಟ್ರಲ್, ಫಸ್ಟ್ ನ್ಯೂಟ್ರಲ್ ಆಗೋದು ಮುಂದೆ ಒಂದೇ ಸತಿ ಹಂಗೆ ಗೇರ್ನ ಹಿಂಗೆ ಹಿಡಿಬಾರ್ದು. ನೋಡಿರಿ, ಕೈ ಬಿಡ್ರಿ. ಇದು ರಿವರ್ಸ್ ಗೇರ್ ಆಯ್ತಲ್ಲ, ಜಸ್ಟ್ ಈ ಥರ ಮಾಡಿ ನ್ಯೂಟ್ರಲ್ ಮಾಡ್ಕೊಳ್ಳಿ. ಕೈ ಬಿಟ್ಟು ಹಿಂಗೆ ತೊಗೊಂಡು ಮೇಲೆ ಮಾಡಿ ಫಸ್ಟ್ ಗೇರ್. ನಾ ಹೆಂಗೆ ಕೈ ಹಂಗೆ ಯೂಸ್ ಮಾಡಿದ್ದಾರೆ. ಹಾಂ, ಹಂಗಲ್ಲ ಇಲ್ಲಿ ಜಸ್ಟ್ ಇಲ್ಲಿ ನೋಡಿರಿ, ಈ ಥರ. ಹಾಂ, ಈಗ ನನ್ನ ಕಡೆ ತೊಗೊಂಡು ಮೇಲೆ ಮಾಡಿ. ಹಾಂ, ಇದು ಫಸ್ಟ್ ಗೇರ್. ಓಕೆ, ಹಿಂಗೆ ಸ್ಟ್ರೈಟ್ ಈ ಕಡೆ ಪದಗಟ್ಟಿ ರೋಡ್. ಸೊ ಅವಕಾಶ ಕ್ಲಚ್ ರಿಲೀಸ್ ಮಾಡಿ, ಹಂಗೆ ಎರಡು ಸೈಡ್ ಗಾಡಿ ನೋಡ್ಕೊರಿ. ಇಲ್ಲ, ಕ್ಲಚ್ ಬಿಡ್ರಿ. ಗಾಡಿ ಮೂಮೆಂಟ್ ಸ್ಟಾರ್ಟ್, ನಿಮ್ಮ ಗಾಡಿ ಮೂವ್ ಆಗಬೇಕು ಅಂದರೆ ಕ್ಲಚ್ ಬಿಟ್ಟರೆ ಮಾತ್ರ ಮೂವ್ ಆಗ್ತೈತೆ. ಓಕೆ, ಲೆಫ್ಟ್ ಕ್ಲಚ್ ಪೂರ್ತಿ ರಿಲೀಸ್ ಮಾಡಿರಿ, ಅದನ್ನ ಕ್ಲಚ್ ಪೂರ್ತಿ ರಿಲೀಸ್ ಮಾಡಿ. ಹಾಂ, ಇವಾಗ ನಿಮ್ಗೆ ಎಷ್ಟು ಓಡಬೇಕು ಅಷ್ಟು ಎಕ್ಸಲೇಟರ್ ಕೊಡಿ. ಇನ್ನೊಂದು ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡಿಕೊಂಡು ಸೆಕೆಂಡ್ ಗೇರ್ ಸ್ವಲ್ಪ ಒಮ್ಮೆಲೆ ತುಳಿಬಾರ್ದು ರೀ. ಎಕ್ಸಲೇಟರ್ನ ಸ್ಮೂತಾಗಿ ಕೊಡಬೇಕು. ಇನ್ನೊಂದು ಸ್ವಲ್ಪ ಸ್ಪೀಡ್ ಅವಕಾಶ ಹೆಚ್ಚು ಮಾಡಿರಿ. ಎಕ್ಸಲೇಟರ್. ಹಾಂ, ಎಕ್ಸಲೇಟರ್ ಬಿಟ್ಟು ಕ್ಲಚ್ ಹಿಡೀರಿ. ಕ್ಲಚ್ ಪೂರ್ತಿ ಸೆಕೆಂಡ್ ಗೇರ್. ನನ್ನ ಕಡೆ ಹಿಡ್ಕೊಂಡು ಕೆಳಗಡೆ, ನನ್ನ ಕಡೆ ಲೆಫ್ಟಿಗೆ ಇರ್ತೈತೆ. ಓಕೆ, ಬಿಡ್ರಿ ಕ್ಲಚ್. ಸೆಕೆಂಡ್ ಗೇರ್ ಲೆಫ್ಟ್ ಬಿಟ್ಟು ಕ್ಲಚ್ ಹಿಡೀರಿ. ಕ್ಲಚ್ ಪೂರ್ತಿ ಸೆಕೆಂಡ್ ಗೇರ್, ನನ್ನ ಕಡೆ ಹಿಡ್ಕೊಂಡು ಕೆಳಗಡೆ. ಬಿಡ್ರಿ ಕ್ಲಚ್. ಈಗ ಲೆಫ್ಟಿಗೆ ಟರ್ನ್ ಆಗೋಕ್ಕೂ ಇಂಡಿಕೇಟರ್ ಕೊಡಿ. ಎಕ್ಸಲೇಟರ್ ಬಿಡ್ರಿ. ಈ ಕ್ಲಚ್ ಯೂಸ್ ಮಾಡಬೇಕು. ದಿಬ್ಬ ಆಯ್ತಲ್ಲ, ಆಲ್ರೆಡಿ ಗಾಡಿ ಸ್ಲೋ ಆಯಿತು. ಟರ್ನ್ ಮಾಡಿ ಸ್ವಲ್ಪ ಇನ್ನೂ ತಿರುಗಿಸಿ ರೈಟ್ ಸೈಡಿಗೆ ಗಾಡಿ ನೋಡ್ಕೊಬೇಕು. ಯಾರಿಲ್ಲ, ಇದೇ ಮಾಡ್ಕೊಡ್ತೇವೆ. ಓಕೆ, ಅಷ್ಟೇ. ಈಗ ಪೂರ್ತಿ ಕ್ಲಚ್ ಬಿಟ್ಟು ಸ್ವಲ್ಪ ಎಕ್ಸಲೇಟರ್ ಕೊಡಿ. ಒಮ್ಮೆಲೆ ಟರ್ನ್ ಮಾಡ್ತಾರೆ ಸ್ಟ್ರೈಟ್. ಅಲ್ಲಿ ವೈಟ್ ಲೈನ್ ಐತಲ್ಲ, ಅಲ್ಲಿ ರೋಡ್ ಬೇಕೈತಿ. ಕ್ಲಚ್ ಹಿಡೀರಿ, ಸ್ವಲ್ಪ ಸ್ಲೋ ಮಾಡಿ. ಒಂದು ಸ್ವಲ್ಪ ಹಾಂ, ಬ್ರೇಕ್ ಬಿಡಿ. ಹಾಂ, ಈಗಿಂದನೇ ಕ್ಲಚ್ ಯೂಸ್ ಮಾಡಿ, ಅಂದರೆ ಗಾಡಿ ಮತ್ತೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದೇ ಥರ ಮಾಡಿರಿ. ಇಲ್ಲೊಂದು ರೋಡ್ ಬೇಕೈತಿ, ಕ್ಲಚ್ ಹಿಡಿಬೇಕು. ಈಗ ಆಲ್ರೆಡಿ ತಾನಾಗೆ ಸ್ಲೋ ಆಯಿತು, ಕ್ಲಚ್ ಯೂಸ್ ಮಾಡ್ತಾರೆ. ಸೆಕೆಂಡ್ ಗೇರ್ ಆಯಿತು, ಸೊ ಕ್ಲಚ್ ಹಿಡಿದು ಅಂದರೆ ಯೂಸ್ ಇಲ್ಲ ಆ ಟೈಮ್. ಇನ್ನೊಂದು ಸ್ವಲ್ಪ ನೀವು ಸ್ಲೋ ಮಾಡ್ಕೋಬೇಕು ಅನ್ನೋದಿದ್ರೆ ಕ್ಲಚ್ ಹಿಡಿದು ಓಕೆ, ಸ್ವಲ್ಪ ಲೆಫ್ಟ್ ಹಿಡಿ. ಸ್ವಲ್ಪ ಲೆಫ್ಟ್. ಸ್ಪೀಡ್ ಹೆಚ್ಚಾಗಿ ಸೌಂಡ್ ಜಾಸ್ತಿ ಬರತೈತಿ ಗಾಡಿದ. ಸೊ ಈಗ ಥರ್ಡ್ ಗೇರ್ ರೇಸ್ ಬಿಟ್ಟು ಕ್ಲಚ್ ಪೂರ್ತಿ. ಹಾಂ, 2 ಸತಿ ಮುಂದೆ ಕೈ ಲೂಸ್ ಒಂದು ಕೈ ಬಿಟ್ಟು ಮತ್ತೊಮ್ಮೆ ಬಿಟ್ಟು ಕ್ಲಚ್ ಕೊಡಿ. ಮತ್ತೆ ಆ್ಯಕ್ಟಿವ್ ಕೊಡಿ. ಅಲ್ಲಿ ರೋಡ್ ಬೇಕೈತಿ. ಹಾಂ, ರೇಸ್ ಬಿಡ್ರಿ, ಕ್ಲಚ್ ಹಿಡೀರಿ. ಸೆಕೆಂಡ್ ಗೇರ್ ರೋಡ್ ಬೇಕಿದ್ದಾಗ ನಾವು ಸ್ಲೋ ಹೊಡಿತೀವಲ್ಲ, ಅದಕ್ಕೆ ಸೆಕೆಂಡ್ ಗೇರ್. ಹಾಂ, ಬ್ರೇಕ್ ಬಿಡ್ರಿ. ಹಾಂ, ಸ್ವಲ್ಪ ಕ್ಲಚ್ ಬಿಡ್ರಿ, ಭಾಳ ಸ್ಲೋ ಆಗ್ಬಾರ್ದು ಗಾಡಿ. ಓಕೆ, ರೋಡ್ ಹೋದಾಗ ಸ್ಪೀಡ 20 ಒಳಗೆ ಓಡಿಸ್ತೀವಲ್ಲ, ಸೊ ಸೆಕೆಂಡ್ ಗೇರ್ ಇದ್ರೂ ಕರೆಕ್ಟ್ ಓಡ್ತೈತಿ. ಥರ್ಡ್ ಗೇರ್ ಇತ್ತು ಅಂದರೆ ವೈಬ್ರೇಟ್ ಆಗ್ತೈತಿ ಅಥವಾ ಬಂದು ಬೀಳ್ತೈತಿ. ಹಾಂ, ಎಕ್ಸಲೇಟರ್ ಕಡಿಮೆ. ಈ ಕ್ಲಚ್ ಹಿಡಿಬೇಕು. ಆಲ್ರೆಡಿ ಗಾಡಿ ಸ್ಲೋನೇ ಐತಿ, ಬ್ರೇಕು ಮಾಡಬೇಡಿ. ಗಾಡಿ ಸ್ಲೋ ಇದ್ದಾಗ ಮತ್ತೆ ಬ್ರೇಕ್ ಮಾಡಬೇಕು. ನಿಮ್ಗೆ ಅದ ಎಷ್ಟು ಹೋಗಿಬಾರ್ದು, ದಡಿಕೆ ಆಗಬಾರ್ದು. ನಾವು ಆ ಥರ ಮ್ಯಾನೇಜ್ ಮಾಡಬೇಕು. ಸ್ಪೀಡ್ ಅಷ್ಟೇ ಇತ್ತು ಅಂತಂದರೆ ಕ್ಲಚ್ ಬೇಕಾದ್ರೆ ಯೂಸ್ ಮಾಡುವಂಗಿದೆ. ಸೆಕೆಂಡ್ ಗೇರ್ನಾಗ ಸ್ಲೋ ಆಗಿನೇ ಹೋಗ್ಬೇಕು ಅಷ್ಟೇ.
ಸ್ಪೀಡ್ ಜಾಸ್ತಿ ಆಗಿದೆ. ಥರ್ಡ್ ಗೇರ್ ಹಾಕಿ ರೇಸ್ ಬಿಟ್ಟು ಕ್ಲಚ್ ಹಿಡೀರಿ, ಕ್ಲಚ್ ಪೂರ್ತಿ 2 ಸತಿ ಕೈ ಬಿಡ್ರಿ, ಮತ್ತೆ ಮುಂದೆ ಬಿಡ್ರಿ ಕ್ಲಚ್. ಹಂಗೆ ಯೂಸ್ ಮಾಡಬಾರ್ದು, ಕೈ ಹಿಂಗೆ ಹಿಡಿಬಾರ್ದು. 2 ಸತಿ ಹಿಂಗೆ ಮುಂದೆ ಒತ್ಬಿಡ್ಬೇಕು ಅಷ್ಟೇ. ಕ್ಲಚ್ ಎಕ್ಸಲೇಟರ್ ಕೊಡ್ಬೇಕ್ರಿ ಅಷ್ಟೇ. ಸ್ಟೇರಿಂಗ್ ಬಾಟಮ್ ಸ್ವಲ್ಪ ಲೈಟಾಗಿ ಸೀದಾ ಮಾಡ್ಕೊಳ್ತೀವಿ. ಹಿಂಗೆ ಸ್ಲೋ ಆಗಿ ನೀವು ಟರ್ನ್ ಮಾಡೋರು ಇದ್ರಿ ಅಂತಂದ್ರೆ ಕರ್ವ್ ಜಾಸ್ತಿ ಇರ್ತಾವಲ್ಲ, ಅಲ್ಲಿ ಸ್ಪೀಡ್ ಕಡಿಮೆ ಇದ್ದಷ್ಟು ನಿಮ್ಗೆ ಸ್ಟೇರಿಂಗ್ ಹ್ಯಾಂಡಲ್ ಮಾಡೋಕೆ ಈಸಿ ಆಗ್ತೈತಿ. ಸೊ ಈ ಥರ ಕರ್ವ್ ಇತ್ತು ಅಂದರೆ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಸೆಕೆಂಡ್ ಗೇರ್ ಹಾಕೊಂಡು ಸ್ಲೋ ಆಗಿ ಗಾಡಿನ ಓಡಿಸ್ಕೊಂತ, ಅದು ಅಲ್ಲದೆ ಅಪ್ ಐತಲ್ಲಿ ಹೌದಾ, ಸ್ವಲ್ಪ ಸಾವಕಾಶ ಗಾಡಿ ಓಡುತ್ತಾರೆ ಇದು ಎಕ್ಸಲೇಟರ್ ಕೊಟ್ಟು ತಿರುಗಿಸ್ಬೇಕ್ರಿ. ಈಗ ಮತ್ತೆ ಸ್ಪೀಡ್ ಹೆಚ್ಚಾಯ್ತು ರೀ, ರೇಸ್ ಬಿಟ್ಟು ಕ್ಲಚ್ ಹಿಡೀರಿ, 2 ಸತಿ ಮುಂದೆ ಬಿಡ್ರಿ ಕ್ಲಚ್. ಆರಾಮ್ಸೆ ಎಕ್ಸಲೇಟರ್ ಸ್ಲೋ ಆಗಿಕೊಟ್ರಿ. ಸ್ಪೀಡ್ ಕರ್ವ್ ಐತಲ್ಲ ಅಲ್ಲಿ ಸ್ಲೋ ಮಾಡ್ಕೊರಿ. ಈಗ ಇಳಿತೈತಲ್ರಿ, ಬ್ರೇಕ್ ಮೇಲೆ ಕಾಲು. ಈಗೇನು ಎಕ್ಸಲೇಟರ್ ಕೊಟ್ಟು ನಾವು ಸ್ಪೀಡ್ ಹೆಚ್ಚು ಮಾಡಂಗಿಲ್ಲ, ತಾನಾಗೆ ಆಗ್ತದೆ. ಬ್ರೇಕ್ ಮೇಲೆ ಕಾಲಿಟ್ರಿ, ಸ್ಪೀಡ್ ಜಾಸ್ತಿ ಅನಿಸಿದ್ರೆ ಬ್ರೇಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡಿ ಸ್ಪೀಡ್ನ. ಸ್ವಲ್ಪ ಸ್ಲೋ, ಹೊರಗೆ ಬರ್ಬಾರ್ದು, ಓಡ್ಬಿಟ್ಟು ಹೊರಗೆ ಬರ್ಬಾರ್ದು, ಈ ಕಡೆ ಬನ್ನಿ. ಈಗ ಕ್ಲಚ್ ಪೂರ್ತಿ ಹಿಡೀರಿ, ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಸ್ಲೋ ಆಗಿ ಟರ್ನ್ ಮಾಡಿ ಅಷ್ಟೇ ಭಾಳ ತಿರುಗಿಸ್ಬೇಡಿ. ಬ್ರೇಕ್ ಮತ್ತೆ ಸ್ಪೀಡ್ ಹೆಚ್ಚಾಗ್ತೈತೆ, ಮತ್ತೆ ಬ್ರೇಕ್ ಸ್ವಲ್ಪ ಬ್ರೇಕ್ ಮಾಡ್ಕೊಡಿ, ಸ್ವಲ್ಪ ಬ್ರೇಕ್ ತಿರುಗಿಸ್ಬೇಡ್ರಿ, ಕರೆಕ್ಟ್ ತಿರುಗಾತೈತೆ ನೋಡಿರಿ. ಈ ಕಡೆ ಬರ್ರಿ, ಸ್ವಲ್ಪ ಜಾಸ್ತಿ ಆಯ್ತು ನೋಡಿರಿ. ಇನ್ನೊಂದು ಸ್ವಲ್ಪ ಲೆಫ್ಟ್ ಇಟ್ಟವ್ರಿ, ಇನ್ನೊಂದು ಸ್ವಲ್ಪ ಲೆಫ್ಟ್. ಬ್ರೇಕ್ ಬಿಡ್ರಿ ಅದನ್ನ. ಓಕೆ, ಈ ಕ್ಲಚ್ ಬಿಟ್ಟರೆ ಓಡ್ತೀವಿ. ಕ್ಲಚ್ ಹಿಡೀರಿ, ಮತ್ತೆ ಇಳಿಸ್ಲೈತಿ, ಕ್ಲಚ್ ಹಿಡಿದು ಸ್ವಲ್ಪ ಅಲ್ಲಿ ಮತ್ತೆ ಸ್ಲೋ ಮಾಡ್ಕೋಬೇಕು. ಟರ್ನ್ ಮಾಡಂಗೆ ಟರ್ನ್ ಮಾಡಿರಿ ನಾನು. ಓಕೆ ಗುಡ್, ಅಷ್ಟೇ. ಇವಾಗ ಬ್ರೇಕ್ ಬಿಡ್ರಿ. ಈಗ ಕ್ಲಚ್ ಬಿಟ್ಟು ನಡೀತೀವಿ. ಸ್ಪೀಡ್ ಜಾಸ್ತಿ ಆಯಿತು ಅಂದರೆ ಬ್ರೇಕ್ ಮಾಡ್ಕೋರಿ, ಆ ಕಡೆ ತೋರಿ, ಇನ್ನೂ ಬ್ರೇಕ್ ಮಾಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿರಿ. ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಓಡ್ಬೇಕಾದ ಗಾಡಿ. ಜಾಸ್ತಿ ಓಡಾಕತ್ತು ಅಂದ್ರೆ ಬ್ರೇಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡೋದು ಅದು ಸ್ಪೀಡ್ನ. ಕ್ಲಚ್ ಪೂರ್ತಿ ಬಿಡ್ರಿ ಅದು. ಈ ಕಡೆ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಸೊ ಗೈಸ್, ಇವತ್ತು 4th ಡೇ. ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನಿಮ್ದು ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಗೈಡ್ ಅಂತಿ ಓಕೆ ಕೂಲಾಗಿದ್ದಾರೆ. ಒಂದು ವಿಡಿಯೋ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ಫಸ್ಟ್ ಸೆಕೆಂಡ್ ಅಂತಿ ಅಲ್ವೇ ಅಲ್ಲ, ಥರ್ಡ್ ಒನ್ ಓಕೆ. ಸ್ಟಾರ್ಟ್ ಮಾಡ್ಲಾ? ಏನ ಸ್ಟಾರ್ಟು? ಫಸ್ಟ್ ಸೀಟ್ ಬಿಡಬೇಕು. ಏನೋ ಗೊತ್ತು ಕರ್ಬಕ್ಕೆ ನಿಂಗೆ? ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿ. ಏನ್ ಗಾಡಿ ಸ್ಟಾರ್ಟ್ ಮಾಡೋದು? ಇದು ಹ್ಯಾಂಡ್ ಬ್ರೇಕ್ ಅಂತಾರೆ, ಇದು ನಿಲ್ಸ್ಬೇಕು ಹೋಗಕ್ಕಿಂತ. ಈಗಲೇ ಎಲ್ಲೋ ಆನ್ ಮಾಡೋ ಫಸ್ಟ್. ಅಣ್ಣ ಆನ್ ಆಯ್ತಿಲ್ಲ. ಒತ್ತೋ ಅಲ್ಲಿ ಕ್ಲಚ್ ಒತ್ತೋ. ಕ್ಲಚ್ ಗೊತ್ತಿಲ್ವೇನೋ ನೀನ್? ಕ್ಲಚ್, ಬ್ರೇಕು, ಎಕ್ಸಲೇಟರ್ ಇವನ್ ಫಸ್ಟ್ ಕಲ್ತ್ಕೋ. ಅಣ್ಣ ಒತ್ತದೆ. ಈಗ ನಿಧಾನಕ್ಕೆ ಬ್ರೇಕ್ ಇಳಿಸು. ಹ್ಯಾಂಡ್ ಬ್ರೇಕ್ ಅಲ್ಲೇ. ಈಗ ನಿಧಾನಕ್ಕೆ ಗೇರ್ ಹಾಕೋ. ಕ್ಲಚ್ ಬಿಡೋ ನಿಧಾನಕ್ಕೆ. ಸಾರಿ. ಸೀಟ್ ಬೆಲ್ಟ್ ಹಾಕಿದ್ದೀನಿ. ಇದು ನಮ್ಗೆ ಗೊತ್ತೇ ಇಲ್ಲ. ಇದು ಡಿಕ್ಕಿ, ಇದು ಲಾಕು, ಇದು ಬ್ರೇಕ್ ಅಲ್ಲ, ಇದು ಬ್ರೇಕು, ಇದು ಗೇರು, ಇದು ಸ್ಟಾರ್ಟ್ ಬಟನ್. ಕರೆಕ್ಟ್. ಈಗ ಅದು ಕ್ಲಚ್ಚು, ಅದು ಬ್ರೇಕು, ಅದು ಎಕ್ಸಲೇಟ್ರು. ಫುಲ್ ಕ್ಲಚ್ ಹಿಡಿದ್ಬಿಟ್ಟು ಆನ್ ಮಾಡ್ಬೇಕು. ಈಗ ಫಸ್ಟ್ನೇ ಗೇರ್ ಹಾಕ್ಬಿಟ್ಟು ಮಾಡಿ. ಅಣ್ಣ ಹೋಯ್ತಿಲ್ಲ. ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಸಂಜು, ಗಾಡಿ ಹೇಳ್ಕೊಡೋದು ಈಸಿ, ಆರಾಮಾಗಿ ಕಲಿಬಹುದು. ಸೀಟ್ ಬೆಲ್ಟ್ ಹಾಕೋಬೇಕು ಕಾರ್ ಓಡ್ಸಕ್ಕಿಂತ ಮುಂಚೆ. ಗುಡ್ ಬಾಯ್. ಈಗ ಬೇಸಿಕ್ಸ್ ಹೇಳ್ತೀನಿ ನೋಡಿ. ಇದು ಹ್ಯಾಂಡ್ ಬ್ರೇಕ್, ಇದು ಗೇರು, ಈ ಕಡೆ ಇರೋದು ಕ್ಲಚ್, ಮಧ್ಯದಲ್ಲಿ ಬ್ರೇಕು, ಆಕ್ಸಿಲೇಟರ್. ಗಾಡಿ ಸ್ಟಾರ್ಟ್ ಆಗಿಂತ ಮುಂಚೆ ಬ್ರೇಕ್ ಮೇಲೆ ಕಾಲಿ. ಓಕೆನಾ? ಗುಡ್ ಬಾಯ್. ಹ್ಯಾಂಡ್ ಬ್ರೇಕ್ ಇಳಿಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ. ಹ್ಯಾಂಡ್ ಬ್ರೇಕ್ ಅಂದ್ರೆ ಇದು ವಾಪಸ್ ಹಾಕಿ ಕ್ಲಚ್ ಹಿಂಗಿಟ್ಟು ಹಿಂಗ್ ನಂಬಬೇಕು ಅಷ್ಟೇ. ಓಕೆನಾ? ಸ್ಟಾರ್ಟ್ ಮಾಡಿ. ಈಗ ನಿಧಾನಕ್ಕೆ ಹಿಂಗ್ ತಿರುಗಿಸಿ ಮುಂದಕ್ಕೆ
ಅಯ್ಯಪ್ಪ. ನಾವ್ ಹಂಗೆ ಸರ್, ಡಿಫ್ರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ? ಸೊ ಇರ್ತಾರೆ ಗೈಸ್ ಒಂದೊಂದು ಕಡೆ. ಸೊ ಈ ಕಾರ್ ಡ್ರೈವಿಂಗ್ ಕ್ಲಾಸದ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ 4 ಡೇಸ್ ಕ್ಲಾಸು ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.